ನೇತ್ರದಾನಕ್ಕೆ ಪುನೀತ್ ಪುಟ್ಟ ಅಭಿಮಾನಿ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಅಪ್ಪು ಅಭಿಮಾನಿ ಚೇತನ್ ಇಂಗಳಗಿಯಿಂದ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಚೇತನ್ ಇಂಗಳಗಿ, ನಾನು ನೇತ್ರದಾನ ಮಾಡ್ತೀನಿ, ನೀವು ನೇತ್ರದಾನ ಮಾಡಿ ಅಂತ ಹೇಳಿ ಪುಟ್ಟ ಪೋರ ತನ್ನ ಮನವಿಯನ್ನ ಸಲ್ಲಿಸಿದ್ದಾನೆ. ಇನ್ನು ಪುಟ್ಟ ಅಭಿಮಾನಿ ಮನವಿ ಮಾಡಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತದೆ. ನಾನು ಗಂಗಾವತಿಯಿಂದ ಚಂದನ್ ಇಂಗಳಗಿ. ನಾನು ಪುನೀತ್ ರಾಜ್ಕುಮಾರ್ ಸರ್ನ ಅಭಿಮಾನಿ. ನಾನು ನನ್ನ ಕಣ್ಗಳನ್ನು ದಾನ ಮಾಡ್ತೇನೆ. ದಯವಿಟ್ಟು ಎಲ್ಲ ಅಭಿಮಾನಿ ಕಣ್ಗಳನ್ನು ದಾನ ಮಾಡಿ, ನೇತ್ರದಾನ ಮಾಡಿ. ನಾನು ಗಂಗಾವತಿಯಿಂದ ಚಂದನ್ ಇಂಗಳಗಿ. ನಾನು ಪುನೀತ್ ರಾಜ್ಕುಮಾರ್ ಸರ್ನ ಅಭಿಮಾನಿ. ನಾನು ನನ್ನ ಕಣ್ಗಳನ್ನು ದಾನ ಮಾಡ್ತೇನೆ. ದಯವಿಟ್ಟು ಎಲ್ಲ ಅಭಿಮಾನಿ ಕಣ್ಗಳನ್ನು ದಾನ ಮಾಡಿ, ನೇತ್ರದಾನ ಮಾಡಿ. ಪುನೀತ್ ರಾಜ್ಕುಮಾರ್ ಅವರು ನೇತ್ರದಾನವನ್ನ ಮಾಡಿದ ಮಾದರಿಯಲ್ಲೇ ಎಲ್ಲರೂ ಕೂಡ ನೇತ್ರದಾನವನ್ನ ಮಾಡಬೇಕು ಅಂತ ಹೇಳಿ ಪುಟ್ಟ ಅಭಿಮಾನಿ ಮನವಿಯನ್ನ ಸಲ್ಲಿಸಿರುವ ವಿಡಿಯೋ ಇದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಜು ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು, ನಾವು ಗಮನಿಸ್ತಾ ಇದ್ದೀವಿ, ಪುಟ್ಟ ಅಭಿಮಾನಿ ಚೇತನ್ ತನ್ನದೇ ಆದ ಪುಟ್ಟ ಮುಗ್ಧ ರೀತಿಯಲ್ಲಿ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾನೆ ನೇತ್ರದಾನದ ಕುರಿತಾಗಿ. ಡೀಟೇಲ್ಸ್ ಕೊಡೋದಾದ್ರೆ. ಸ್ಮಿತಾ, ನಿಜಕ್ಕೆ ಏನಂದ್ರೆ ಅಪ್ಪು ಅಗಲಿಕೆ ಏನಿದೆ ಇದು ರಾಜ್ಯಾದ್ಯಂತ ಒಂದು ರೀತಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಉಳಿದಿರುವಂತದ್ದು. ಈಗ ಮಕ್ಕಳಿಂದ ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಕೂಡ ಅಪ್ಪು ಅಂದ್ರೆ ಬಹಳ ಇಷ್ಟ. ಹಾಗಾಗಿ ಅಪ್ಪು ಅವರು ಏನು ನೇತ್ರದಾನ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಏನಂತಂದ್ರೆ ಇವತ್ತು ಬಹಳಷ್ಟು ಜನರು ನೇತ್ರದಾನಕ್ಕೆ ಮುಂದಾಗಿರುವಂತದ್ದು. ಅದೇ ರೀತಿ ಒಬ್ಬ ಪುಟ್ಟ ಅಭಿಮಾನಿ ಅಂದ್ರೇನು, ಕೊಪ್ಪಳ ಜಿಲ್ಲೆ ಗಂಗಾವತಿ ಒಬ್ಬ ಪುಟ್ಟ ಅಭಿಮಾನಿ ನೇತ್ರದಾನಕ್ಕೆ ಮನವಿ ಮಾಡಿರುವಂತದ್ದು. ಏನು ಅಪ್ಪು ಅವ್ರು ಏನ್ ನೇತ್ರದಾನ ಮಾಡಿದ್ರೆ ಅದೇ ಒಂದು ಹಾದಿಯಲ್ಲಿ ನಾವು ಕೂಡ ನಡಿಬೇಕು ಅನ್ನುವಂಥದ್ದು ಒಂದು ಪುಟ್ಟ ಅಭಿಮಾನಿ ಚೇತನ್ ಎನ್ನುವ ಒಂದು ಹುಡುಗ ಏನು ಮನವಿ ಮಾಡಿರುವಂತದ್ದು. ಹಾಗಾಗಿ ಏನು ಆತನ ಒಂದು ಹಿತದೃಷ್ಟಿ ಏನಂದ್ರೆ ಅಪ್ಪು ಅವರು ಏನು ನೇತ್ರದಾನ ಮಾಡಿದ್ದಾರೆ, ನಾವು ಕೂಡ ನೇತ್ರದಾನ ಮಾಡಿ ಇನ್ನೊಬ್ಬರಿಗೆ ಬೆಳಕಾಗ್ಬೇಕು. ನಮ್ಮ ಏನು ದೇಹದಲ್ಲಿರುವಂತ ಪಾರ್ಟ್ ಏನ್ ನೇತ್ರ ಅಂದ್ರೆ ಒಂದು ಕಣ್ಣಿದೆ, ಆ ಕಣ್ಣು ಎಲ್ಲರಿಗೂ ಒಂದು ಸೃಷ್ಟಿಯನ್ನು ತೋರಿಸುವಂತದ್ದು ಒಂದು ಕೆಲಸ ಮಾಡುತ್ತೆ. ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿದೆ ಏನಂತ, ನೇತ್ರದಾನ ಮಾಡ್ರಿ ಅಂತ ಹೇಳಿ ಒಂದು ಮನವಿ ಮಾಡಿರುವಂತದ್ದು. ಸ್ಮಿತಾ, ಧನ್ಯವಾದ ರಾಜು ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ